ಸೊ ಏನೇ ಇದ್ರೂ ಆಡಿಯನ್ಸ್ ಮಾತಾಡಬೇಕು, ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ ಅಂತ ಕೇಳ್ಕೊತೀನಿ. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್ ಆಕ್ಟಿಂಗ್ ಇಸ್ ಪೀಕ್ ಲೆವೆಲ್ ಅಂತಲೇ ಹೇಳ್ಬೋದು. ಐ ಆಮ್ ಸೋ grateful to be a part of this wonderful team. I love the entire team of Shady and ನೋಡಿ enjoy ಮೊನ್ನೆ ಸ್ಟೇಜ್ ಮೇಲೆ ಮೇಡಮ್ ಹೇಳಿದ್ರು ಈ ಥರ ಬಜಾರಿ ಕ್ಯಾರೆಕ್ಟರ್ ನಾನು ಮಾಡ್ತಾ ಇವತ್ತು ಹೇಗೆ ಅನ್ನಿಸ್ತು ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಹೇಗೆ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಅಂತ. ಬಟ್ ಅವ್ರ ಕಂಪ್ಯಾರಿಸನ್ ಏನೂ ಇಲ್ಲ ಸರ್, ಏನೂ ಇಲ್ಲ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಾನು ಅಪ್ರಿಷಿಯೇಟ್ ಮಾಡಿದ್ರು, ಅದೇ ನನಗೆ ತುಂಬ ಖುಷಿ. ಮಚ್ಚಲಕ್ಷ್ಮಿಗೆ ಇವಾಗ ಎಲ್ಲರೂ ಕೂಡ ಲೇಡಿ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೀತಾ ಇದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಖುಷಿ ಆಗುತ್ತೆ, ಯಾಕಂದ್ರೆ ಅದಕ್ಕೆ ನಾವು ಕಷ್ಟಪಟ್ಟಿದ್ದು, ಅದೇ ಆ ಶ್ರಮ ಇವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಮಾತ್ರ ಅಂತ ತುಂಬ ಬರ್ತಾರೆ. ಓಕೆ, ಸ್ವಲ್ಪ ಹಿಂದಕ್ಕೆ ಸೊ ಎಸ್, ಇವತ್ತು KD ಸಂಭ್ರಮ ಎಲ್ರಿಗೂ ಗೊತ್ತಿರೋಂಗೆ ಈಗ ನೋಡಿದ್ರೆ ಗೊತ್ತಾಗ ವಾತಾವರಣ ಹೇಗಿದೆ ಎಲ್ಲ. ನಮ್ಮ ಪ್ರೇಮ್ ಸರ್, ಶ್ರೀವಾಸ್ ಅವ್ರದ್ದು ಮ್ಯಾಜಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಸಿನಿಮಾನು ಹಂಗೆ ಅದೇ ರೀತಿ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಜಸ್ಟ್ ಅಮೇಸಿಂಗ್ ಅಷ್ಟೇ. ಸೂಪರಾಗಿ ಬಂದಿದೆ, ಎಲ್ಲರೂ ಬಂದು ನೋಡ್ಬೇಕು, ಇವಾಗ ಹೇಳ್ಬೇಕು ನಮಗೆ. ಆ್ಯಂಡ್ ಐಮ್ ಶ್ಯೂರ್ ಯು ಗೈಸ್ ನಿಮಗೂ ಎಲ್ರಿಗೂ ಅದೇ ರೀತಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಕಂಪ್ಲೀಟ್ ಕಮರ್ಷಿಯಲ್. ನೀವು ಪ್ರೇಮ್ ಸರ್ ಒಂದು ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲ ಇದೆ. ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದರಲ್ಲಿ ಎವ್ರಿ ಕ್ಯಾರೆಕ್ಟರ್ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀವಾಸ್ ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ, ಏನು ಚೆನ್ನಾಗಿ ಮಾಡಿದ್ದೀರಾ ಸರ್, ಸೂಪರ್ ಅಂತ. ಅಮೇಸಿಂಗ್. ಆ್ಯಂಡ್ ರೇಷ್ಮಾ has done a great job. Everyone in the movie. There are great characters played by ಎಲ್ಲ great actors. ರವಿಚಂದ್ರನ್ ಸರ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ, ಎಲ್ಲರೂ ಸಂಜಯ್ ದತ್ ಅವರಾಗಿದೆ, ಶಿಲ್ಪಾ ಶೆಟ್ಟಿ ಅವರಾಗಿದೆ, ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಲಿ ಇಟ್ಸ್ ಸೂಪರ್, ಇಟ್ಸ್ ಲೈಕ್ ಅ ಫೆಸ್ಟಿವಲ್. ಅಮೇಸಿಂಗ್ ಪ್ಯಾಕೇಜು. ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ. KD ಡೈರೆಕ್ಟರ್ ಪ್ರೇಮ್ ಅವ್ರ ವಿಷಯ ಬಗ್ಗೆ ಮಾತಾಡೋಂಗಿಲ್ಲ. ಮೇಕಿಂಗ್ ಎಕ್ಸ್ಟ್ರಾರ್ಡಿನರಿ ಮಾಡ್ತಾರೆ, ಸೀನ್ ವಿಜುವಲ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಫಸ್ಟ್ ಸೆಕೆಂಡ್ ಹಾಫಲ್ಲಂತೂ ಪ್ರತಿಯೊಂದು ಫ್ರೇಮ್ ನೋಡ್ತಾ ಇದ್ದಾರೆ ಮೈ ಚುಮ್ಮನಿತ್ತೆ. ಧ್ರುವ ಸ್ಪೆಷಲ್ ಮೆನ್ಷನ್, ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟ್ ಮಾಡಿದ್ದಾರೆ. ಧ್ರುವನ್ ಕ್ಯಾಲಿಬರ್ನ ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಸಿನಿಮಾ. ಇಡೀ ಕರ್ನಾಟಕ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. 100% ಬ್ಲಾಕ್ ಬಸ್ಟರ್ ಆಗುತ್ತೆ. ಸೊ ಧ್ರುವ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗಂತೂ ಶಾಕ್ ಆಗೋಯಿತು. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಪರ್ಫಾರ್ಮೆನ್ಸು. ಭಾಳ ಖುಷಿ ಆಯಿತು ನನಗೆ. ಡೈರೆಕ್ಟರ್ ಮತ್ತು KVN ಸಂಸ್ಥೆಗೆಲ್ಲ ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ ಅಂತ ಹೇಳಿ. ನೀನು ಯಾರಿಗೂ ಅವಾಗಿಂದ ನನಗೆ ತಲೆ ಭಯ ಸ್ವಲ್ಪ ಹಿಂದೆ, ಇಬ್ರು ಸ್ವಲ್ಪ ಹಿಂದೆ, ಭಯ ಸ್ವಲ್ಪ ಹಿಂದೆ. ಎಲ್ರಿಗೂ ನಮಸ್ಕಾರ. ಬಿಡುಗಡೆ ಆಗಿದೆ ಎಲ್ಲ ಕಡೆ, ಎಲ್ಲ ಚಿತ್ರಮಂದಿರಗಳು ಫುಲ್ ಅಂತ ಇದೆ. ಈ ಸಂದರ್ಭದಲ್ಲಿ ನಾನು ಅಣ್ಣನಿಗೆ ತಿಳಿಸ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲ ಥಿಯೇಟ್ರಲ್ಲೂ ಎಲ್ಲ ಫ್ಯಾನ್ಸು ನೋಡಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಬಟ್ ಸಿನಿಮಾ ರಿವ್ಯೂ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ವಾಟರ್ ನಿರ್ಮಾಣ ಆಗಿರೋದ್ರಿಂದ ಈ ಸಂದರ್ಭದಲ್ಲೇ ಇದರ ಜೊತೆಗೆ ಈಗ ಹನ್ನೊಂದು ಸ್ಥಾನದಲ್ಲಿ ಎಲ್ಲ ಹಿರಿಯರು ಇಲ್ಲ. ಸಿನಿಮಾ ನೋಡಿ ಎಲ್ಲ ತಾಯಿ ಜೊತೆ ಸಿನಿಮಾ ಆಶೀರ್ವಾದ ಮಾಡಿ ತುಂಬ ಅಡೆತಡೆಗಳು ದಾಟಿ ಸೊ ಫೈನಲಿ ಎಲ್ಲ ಕಡೆ ಎಲ್ಲರೂ ಇಷ್ಟ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆಲ್ಸೋ
ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಸಿನಿಮಾ ಸರ್, ಧ್ರುವ ಅವರು ಫಸ್ಟ್ ಟೈಮ್ ಮಚ್ಚಿದ್ದಿರೋದಕ್ಕೆ ಥಿಯೇಟರ್ ಟೆರೆಸ್ ಎಲ್ಲ ಕಿತ್ತೋಗ್ತಾ ಇದೆ. ನಿಮ್ಮ ಅಭಿಮಾನಿಗಳು ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌದಿಲ್ಲ, ಅದು ಎಲ್ಲನೂ ಡೈರೆಕ್ಟ್ರ್ ಮಾಡಿರೋ ನಾನು ಪ್ರತಿಯೊಂದು ಇಂಟರ್ವ್ಯೂಗೆ ಹೇಳ್ತಿದ್ದೆ, ಒಂದು ಟೆಂಪೋ ಫಿಕ್ಸ್ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ಗೆ ಅಂತ. ಸೊ ಅದನ್ನೆಲ್ಲ ವಿಟ್ನೆಸ್ ಮಾಡಿದ್ರು. ಒಂದಾದ್ರೆ ಎರಡನೇದು, ಒಬ್ಬ ಅಭಿಮಾನಿ ತಾನು ಇಷ್ಟಪಡುವಂಥ ನಾಯಕನಿಗೆ ಡೈಲಾಗ್ ಬರೆದ್ರೆ ಏನು ಅನ್ನೋದಕ್ಕೆ ಕಾರಣ ಕೇಳಿ. ಕ್ರಾಂತಿ ಅವರು ನಿಮ್ಮ ಮೇಲಿರುವಂಥ ಅಭಿಮಾನವನ್ನು ತೋರಿಸಿ ಥಿಯೇಟರ್ ಮೇಲೆ ತೋರಿಸಿದ್ದಾರೆ, ನನ್ನ ಹೀರೋ ಈ ಥರ ಡೈಲಾಗ್ ಹೊಡಿಬೇಕು ಅಂತ ಹೇಳಿ. ಒಂದೊಂದು ಡೈಲಾಗು ವಿಜುವಲ್ ಆ ಥರ ಬೀಳ್ತಾ ಇದೆ. ಅದೇ ಅವಾಗ ಹೇಳ್ದಾಗೆ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಕ್ರಾಂತಿಗೆ, ಸಂಗೀತಕ್ಕೆ, ಭರತ್ಗೆ, ದೇವ್ರಿಗೆ, ನಮ್ಮ ಚೇಂಬರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಸಿನಿಮಾಲ್ಲಿ ನಂಬಿದ್ದು ನಮ್ಮ ಡೈರೆಕ್ಟರ್ನ ಒಂದು ಶಾರ್ಟು ನೋಡಿರಲಿಲ್ಲ. ನಾನು ಡಬ್ಬಿಂಗ್ ಮಾಡಬೇಕಾಗಿತ್ತು. ಇವತ್ತೇ ಫಸ್ಟ್ ಫುಲ್ ಫಿಲಮ್ ಒಂದು ಫ್ಲೋರ್ ನಿಜವಾಗಿ ಈ ಸಿನಿಮಾ ಲಾನ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಆಡಿದ್ದೀನಿ. ಸಿನಿಮಾ ನೋಡಾದ ಡೈರೆಕ್ಟರ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಸರ್, ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಧ್ರುವ ಅವ್ರದ್ದು? ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮನ್ನು ಆರಾಧಿಸುವಂಥ ನಿಮ್ಮ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಸಿನಿಮಾ ಸಕ್ಸಸ್ ಆಗಿದೆ. ಸೊ ಒಂದು ಹಿಂಟ್ ಏನಾದರೂ ಕೊಡ್ತೀರಾ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗುವಂಥ ಅವಕಾಶ? ಉತ್ತರ ಕರ್ನಾಟಕ ಮಂದಿನ ನಮ್ಗೆ ಯಾವಾಗಲೂ ಕೈ ಹಿಡ್ದಿರೋದು ಅಫ್ಕೋರ್ಸ್ ಎಲ್ಲರೂ ಇದೆ. ಬಟ್ ಉತ್ತರ ಕರ್ನಾಟಕ ಮಂದಿ ಅಂದರೆ ನನಗೆ ಸ್ಪೆಷಲ್ ಲವ್. ಸೊ ಖಂಡಿತ ಉತ್ತರ ಕರ್ನಾಟಕಕ್ಕೆ ಹೋಗೇ ಹೋಗ್ತೀನಿ. ಇಲ್ಲಿ ನೆಲಮಂಗಲಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾದಲ್ಲಿ ನಾವು ಏನು ಮಾತಾಡ ನೋಡಿ, ಕಾಳಿದಾಸ ಮತ್ತು ಲಕ್ಷ್ಮಿ. ಅಲ್ಲ ಸರ್, ನೀವೇ ಜಾಸ್ತಿ ಮಾತಾಡ್ತೀರಾ. ಕ್ಲೂ ಕೊಟ್ಟಿದ್ದೀರಾ ಸರ್, ಏನ್ ಹೇಳ್ತೀರಾ? ನಿಮ್ಮ ರೆಕಾರ್ಡ್ನ ನೀವೇ ಮುರಿದಿದ್ದೀರಾ. ನಮ್ಮ ಐದಿಂಗೆ ಹೇಳಿದ್ದೆ ಏನಂತ, ನಾನು ತುಂಬಾ ಅಂದ್ರೆ ಅಹಮಿಂದ ಹೇಳ್ತಿಲ್ಲ. ನಾನು ಅವ್ನಿಗೆ ಹೇಳ್ಕೊಂಡಿದ್ದೆ ಎಲ್ಲ ಇದನ್ನ. ನಾನು ಅಹಮ್ ಈ ಸರಿ ಮಗ ಬೆಸ್ಟ್. ಈ ವರ್ಷ ಎಲ್ಲ ರೀತಿ ಎಲ್ಲ ಇದನ್ನು ಎಲ್ಲ ಅವಾರ್ಡ್ಗಳನ್ನ ಬಡದ್ ಬೇಕಾಗತ್ತೆ ಹೋಗು ಅಂತ ಹೇಳಿದೆ. ಅದು ಪ್ರೇಕ್ಷೆಯಿಂದಲ್ಲ ಏನಿಲ್ಲ. ಯಾಕೆಂದ್ರೆ ನಾನು ನೋಡಿದ್ದೆ, ನಾನು ಕಣ್ಣಾರ ಕಂಡಿದ್ದೆ ಅದನ್ನ ಸಿನಿಮಾದ. ಸೊ ಅದನ್ನು ಅಚ್ಚುಕಟ್ಟಾಗಿ ಕರ್ಕೊಂಡು ಹೋದ ಕಾಳಿದಾಸನ್ನ ನಿಜವಾಗ್ಲೂ ತುಂಬ ಅದ್ಭುತ ಮಾಡ್ಯಾನೆ. ಇಡೀ ಕರ್ನಾಟಕ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಮೂಲೆಯಿಂದ ಹೇಳ್ತಾರೆ, ಸರ್ ಸೆಕೆಂಡ್ ಹಾಫ್ ಕುಂತ್ಕೊಂಡ್ರೆ ಸರ್ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ, ಏನು ಮಾಡಿದ್ದಾನೆ ಸರ್ ಧ್ರುವ ಅಂತ. ಮಗನೇ, ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಖುಷಿ ವಿಚಾರ ಏನು ಅಂದರೆ ನರ್ತಕಿಯಲ್ಲೂ ಇವತ್ತು 35 ವರ್ಷ ಆದ್ಮೇಲೆ ನರ್ತಕಿ ಸಂತೋಷ್ ಎರಡರಲ್ಲೂ ಶೋ ಓಪನ್ ಆಗಿರೋದು, ಜೊತೆಲಿ ಹೌಸ್ಫುಲ್ ಆಗಿರೋದು. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ, ಇಡೀ ಚಿತ್ರರಂಗ ನಾನು ನೋಡಿದ ಇವತ್ತು ಮಟ್ಟಿಗೆ ಖುಷಿ ಆಗೋದು. ಯಾಕೆಂದ್ರೆ ಪ್ರತಿಯೊಬ್ಬ ಹೀರೋಯಿನ್, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರು ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಅಶ್ವಿನಿ ಮೇಡಮ್ ಸೇರಿ, ಪುನೀತ್ ರಾಜ್ಕುಮಾರ್ ಅವ್ರ ಅಶ್ವಿನಿ ಮೇಡಮ್ ಸೇರಿ, ಆಮೇಲೆ ಕುಮಾರಣ್ಣ, ಯಾಕೆ ಎಲ್ಲರೂ ಇದಕ್ಕೆ ಎಲ್ಲರೂ ಬ್ಲೆಸ್ ಮಾಡಿದ್ದಾರೆ, ಎಲ್ಲರೂ ವಿಶ್ ಮಾಡಿದ್ದಾರೆ. ಸೊ ಕೇಡಿಗೆ ಒಳ್ಳೇದಾಗಲಿ, ಯಾಕಂದರೆ ಚಿತ್ರರಂಗಕ್ಕೆ ಬೇಕು ಇದ್ದಾರೆ ಅಂತ ಅವ್ರಿಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಅವರೆಲ್ಲರೂ ಕರೆದು ಸಿನಿಮಾ ತೋರಿಸ್ತೀನಿ. ಆ ಕರೆಯುವಾಗ ನಿಮ್ಗೆ ಕರೀತೀನಿ ಸರ್. ಇದೆಲ್ಲದ್ರ ಜೊತೆ ಈಗ ಕಾಳಿದಾಸನ್ ನಡೀತಾವನೆ, ಓಡಾಡ್ತಾವನೆ. ಕಾಳಿದಾಸನ್ ಇದೆಲ್ಲದ್ರ ಜೊತೆ ಬೆಳಗಿಂದ ಟ್ವಿಟ್ಸ್ಗಳು ನೋಡ್ತಾ ಇದ್ವಿ. ಯೂಶಲಿ ಸ್ಟಾರ್ಸ್ಗಳ ಸಿನಿಮಾ ಬಂದಾಗ ಟ್ವಿಟ್ಸ್ಗಳ ಮೇಲೆ ಎಲ್ಲರೂ ಕಣ್ಣಿರುತ್ತೆ. ಅಲ್ಲಿ ಹೇಳ್ತಾ ಇರೋದು ಒಂದೇ, ಶೋಮ್ಯಾನ್ ಇಸ್ ಬ್ಯಾಕ್ ಅಂತ ಹೇಳಿ. ನಾನು ಒಂದೇ, ನನಗೆ ಯಾವಾಗಲೂ ಧ್ರುವ ಭಾಳ ಆಸೆ ಪಟ್ಟಿದ್ದ. ಇದನ್ನೆಲ್ಲೂ ಹೇಳಿರಲಿಲ್ಲ ನಾನು. ಮೊನ್ನೆ ಯಾವುದೋ ಇದರಲ್ಲಿ ಹೇಳಿದ್ದೆ, ಯಾವಾಗಲೂ ಬಂದಾಗ ಅಣ್ಣ ಸಿನಿಮಾ ಮಾಡೋಣ ಅಂತ ಮಾಡೋಣ ಮಗನೆ, ಅಣ್ಣ ಮಚ್ಚು ತಗೊಬೋಣ ವಾಪಸ್. ಐಡಿಯಾ ಕೊಟ್ಟಿದ್ದೆ ಅವ್ನು ನನಗೆ, ಮಚ್ಚು ವಾಪಸ್ ತಗೊಬೋಣ ಅಂತ. ಸೊ ಮಚ್ಚು ಅಂದ ತಕ್ಷಣ ಅದಕ್ಕೆ ಮಚ್ಚಿಗೆ ಸಣ್ಣ ಹಿಡಿದು ಧ್ರುವ ಕೇಳ್ಕೊಡಲ್ಲ, ಒಳ್ಳೆ ಹೊಡಿತಾ ಇದೆ. ನಾನು ಹೆಂಗೆ ಕೇಳ್ತಾ ಇದ್ದೀನಿ ಒಂದು ನಿಮಿಷ ಸರ್, ಹೇಳಿ ಸರ್. ನಾನು ಯಾವಾಗಲೂ ಹೆಂಗೆ ಕೇಳ್ತಾ ಇದ್ದಿದ್ದು ಒಂದು ಸಿಕ್ಕಿದಾಗ, ಅಣ್ಣ ನನಗೂ ಒಂದು ಕ್ಯಾಮ್ರಾ ಇದೆ ಅಣ್ಣ ಅಂತ. ಆಮೇಲೆ ತುಂಬ ಅಚ್ಚುಕಟ್ಟಾಗಿ, ತುಂಬ ಮುಕ್ತವಾಗಿ, ನಾನು ನಮ್ಮಣ್ಣ ಶಿವಣ್ಣನ ಯಾವ ರೀತಿ ಜೋಗಿಲಿ ನೋಡಿದ್ದೆ ನಾನು, ನನ್ನ ಕಣ್ಣು, ನನ್ನ ಮೈಂಡ್, ಆ ಥರ ಇವನ್ನ ನೋಡಿದೆ ನಾನು. ಸೊ ನೆಕ್ಸ್ಟ್ ನಾಳೆ ಕ್ಯಾರಿ ಮಾಡೋದು ಸರ್. ಒಂದೇ ಕ್ವಶನ್ ಸರ್, ಫ್ಯಾನ್ಸ್ ಹೇಳ್ತಿದ್ದಾರೆ 3 ವರ್ಷ ಅಲ್ಲ 4 ವರ್ಷ ಅಲ್ಲ KD 2 ಕಾಯ್ತೀವಿ ಅಂತ. ಎರಡನೇದು ಅದೇ ಫ್ಯಾನ್ಸ್ ಹೇಳ್ತಿರೋದು, ಪ್ರೇಮನ ಎಷ್ಟು ಗೆದ್ದಿದ್ರು ಅದು 4 ಪಟ್ಟು ಅವ್ರ ಜೊತೆ ಟೆಕ್ನಿಷಿಯನ್ಸ್ ಗೆದ್ದಿದ್ದೀವಿ. 100%. ಪ್ರತಿ ಒಬ್ಬ ಈ ಸಿನಿಮಾ ಇಷ್ಟು ದೂರಿ, ಇಷ್ಟು ಕತೆ ಕಟ್ಟಕ್ಕೆ ನನ್ನ ಟೆಕ್ನಿಷಿಯನ್ಸ್ಗಳು ಹೀರೋ 100%. ಎಸ್, ಎಲ್ಲ ಹೀರೋ. ಯಾಕಂದರೆ ಈಗ ಧ್ರುವ ಪ್ರತಿ ಶಾರ್ಟಲ್ಲೂ ಧ್ರುವನ್ ಫ್ಯಾನ್ಸ್ಗಳು ವಿಸಿಲ್ ಹೊಡಿತಾರೆ. ಪ್ರತಿ ಇದಕ್ಕೂ ನೋಡಿರ್ತೀರಿ ನೀವು, ಬೆಳಿಗ್ಗೆಯಿಂದ ನೋಡಿದ್ದೀರಾ. ಸೊ ಅವರೆಲ್ಲ ಹಿಂದೆಗಳ ಅವನ್ನ ತೊಗೊಂಡೋಗಿ ಪುಷ್ ಮಾಡಿ ತೊಗೊಂಡೋಗಿ
ಟಾಪಲ್ಲಿ ನಿಲ್ಲಿಸಿದಾರಲ್ಲ ಪ್ರತಿಯೊಬ್ಬನ ಶ್ರಮ ನೋಡಿ ಇಲ್ಲಿ ಮುತ್ತು ಅವನು ಅಷ್ಟೇ ಇವ್ನು ಮೇಕಪ್ ಆಗಿ ಕಾಸ್ಟ್ಯೂಮ್ ಆಗಿ ಇವನು ನಮ್ಮ ಹುಡುಗನೇ ಅಂದ್ರೆ ಈ ಥರ ಸಾವಿರಾರು ಜನ ಕೆಲಸ ಮಾಡ್ಯಾರ. ವಾಟ್ಸಪ್ ಎಲ್ಲರಿಗೂ ಕರಿತೀನಿ, ನಿಮ್ಮೆಲ್ಲ ಕರೆದು ಟೆಕ್ನಿಷಿಯನ್ ಕರೆದು ನಾನು ಅವನು ಎಲ್ಲ ಟೆಕ್ನಿಷಿಯನ್ ಕರೆದು ಆನರ್ ಮಾಡ್ತೀವಿ ನಿಮ್ಮ ಮುಂದೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕರೆದು. ಓಕೆ ಸರ್, ನಿಮ್ಮ ಡೈರೆಕ್ಷನ್ಗೆ ಸಾಥ್ ಕೊಟ್ಟಿರುವಂಥದ್ದು ನಿಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಅವರು. ಹಾಂ ನಾಳೆ ಆಯ್ತು. ಓಕೆ ಸರ್, ಸಿನಿಮಾ ಬಂದು ನೋಡ್ಬೇಕು. ಸಾಟರ್ಡೆ ಶನಿವಾರ ಎಲ್ಲ ನಮ್ಮ ಯಾರು ನಮಗೆ ಸಪೋರ್ಟ್ ಮಾಡ್ಯಾರ ಎಲ್ಲ ಇವರು, ನನಗೆ ಕನ್ನಡದಲ್ಲಿ ಹೇಳಕ್ ಬರಲ್ಲ, ಕನ್ನಡ ಚಿತ್ರರಂಗ ಒಟ್ಟಿಗೆ ಇರುತ್ತೆ ನಿಮ್ಮ ಜೊತೆನಲ್ಲಿ. ಸೆಲೆಬ್ರಿಟಿ ಶೋ. ಓಕೆ, ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮ್ಗಳಿಗೆ. ಥ್ಯಾಂಕ್ ಯು. ಅಮ್ಮ ಕಿರ್ಚಾಡ್ ನಿಮ್ಮ ಮೈಕ್ ಕೊಡ್ತೀನಿ. ಯಾರು